ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಪೀರಿಯಡ್ಸನ್ನು ಪೋಸ್ಟ್ಪೋನ್ ಮಾಡಬೇಕು, ಮುಂದೂಡಬೇಕು, ಆವಾಗ ನಾವು ಏನೇನು ಔಷಧಿಗಳನ್ನು ಟ್ರೈ ಮಾಡ್ಬೋದು ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಮೋಸ್ಟ್ ಕಾಮನ್ಲಿ ನಮಗೆ ಯಾಕೆ ಪೀರಿಯಡನ್ನು ಪೋಸ್ಟ್ಪೋನ್ ಮಾಡಬೇಕಾಗತ್ತೆ? ನಮಗೆ ಏನೋ ಒಂದು ಫಂಕ್ಷನ್ ಬಂದುಬಿಟ್ಟಿದೆ, ಆ ಟೈಮಲ್ಲಿ ನಮ್ಮ ಪೀರಿಯಡ್ಸ್ ಬೇಡ, ಮದುವೆ ಇರ್ಬೋದು, ಅಥವಾ ನಿಮಗೆ ಎಲ್ಲೋ ಒಂದು ಹಾಲಿಡೇಗೆ ಹೋಗಬೇಕು, ವೆಕೇಷನ್ನಿಗೆ ಹೋಗಬೇಕು, ಆ್ಯಂಡ್ ನಿಮಗೆ ಆ ಟೈಮಲ್ಲಿ ಪೀರಿಯಡ್ ಬರೋದು ಬೇಕಾಗಿರೋದಿಲ್ಲ, ಆ್ಯಂಡ್ ನೀವು ಪೀರಿಯಡನ್ನು ಪೋಸ್ಟ್ಪೋನ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀರ. ಸೊ ಇಂಟರ್ನೆಟ್ಟಲ್ಲಿ ನೋಡಿದರೆ ನಿಮಗೆ ಸುಮಾರಷ್ಟು ಹೋಮ್ ರೆಮಿಡೀಸು, ಹಣ್ಣುಗಳು, ಜ್ಯೂಸಸ್ಸು, ಟೀಸು ಎಕ್ಸೆಟ್ರಾ ಸುಮಾರಷ್ಟು ಇರ್ತವೆ. ನೀವು ಅವುಗಳನ್ನ ಟ್ರೈ ಮಾಡ್ಬೋದು. ಬಟ್ ಇವತ್ತಿನ ವಿಡಿಯೋದಲ್ಲಿ ನಾನು ಮೇನ್ಲಿ ಕಾನ್ಸಂಟ್ರೇಟ್ ಮಾಡ್ತೇನೆ ಆನ್ ದಟ್ ಮೆಡಿಸಿನ್ಸ್ ಯಾವುದನ್ನು ನಾವು ಯೂಸ್ ಮಾಡ್ತೇವೆ ಈ ಪೀರಿಯಡ್ಸನ್ನು ಪೋಸ್ಟ್ಪೋನ್ ಮಾಡಲಿಕ್ಕೆ. ಸೊ ನಾವು ಈ ಪೀರಿಯಡ್ಸನ್ನು ಪೋಸ್ಟ್ಪೋನ್ ಮಾಡಲಿಕ್ಕೆ ವಿ ಯೂಸ್ ಸಮಥಿಂಗ್ ಕಾಲ್ಡ್ ಆಸ್ ನಾರ್ ಎಥಿಸ್ಟಿರಾನ್ ಎಸಿಟೇಟ್ ಅನ್ನುವಂಥ ಒಂದು ಹಾರ್ಮೋನ್ ನಾವು ಯೂಸ್ ಮಾಡ್ತಾ ಇರ್ತೇವೆ. ಈ ಹಾರ್ಮೋನ್ ಬಹಳಷ್ಟು ಹೆಸರಿಂದ ಬರ್ತಾ ಇರುತ್ತೆ, ಲೈಕ್ ಪ್ರಿಮಲೂಟ್ ಎನ್, ಸಿಸ್ರಾನ್ ಎಲ್ಲ. ಸೊ ಈ ಗುಳಿಗೆಗಳನ್ನು ನಾವು ಯೂಸ್ ಮಾಡ್ತಾ ಇರ್ತೇವೆ. ಈ ಗುಳಿಗೆಗಳು ಏನು ಮಾಡ್ತವೆ, ನಿಮ್ಮ ಗರ್ಭಕೋಶದ ಲೈನಿಂಗ್, ಒಳಗೋಡೆಯ ಲೈನಿಂಗನ್ನು ಇವು ಚೇಂಜ್ ಮಾಡ್ತಾ ಇರ್ತವೆ. ಸೊ ಅವು ಈ ನಿಮ್ಮ ಪೀರಿಯಡ್ಸನ್ನು ಮುಂದೂಡಲಿಕ್ಕೆ ಇವು ಹೆಲ್ಪ್ ಮಾಡ್ತಾ ಇರ್ತವೆ. ಸಪೋಸ್ ನೀವು ಡಿಸೈಡ್ ಮಾಡಿದ್ರಿ ನಾನು ಈ ನನ್ನ ಪೀರಿಯಡ್ಸನ್ನು ಮುಂದಕ್ಕೆ ಹಾಕಬೇಕು ಅಂದಾಗ ಯಾವಾಗ ನೀವು ಈ ಗುಳಿಗೆಗಳನ್ನು ಶುರು ಮಾಡಬೇಕು? ಬಹಳಷ್ಟು ಸಲ ಮಹಿಳೆಯರಿಗೆ ಮಾರನೇ ದಿನ ಪೀರಿಯಡ್ ಇರುತ್ತೆ, ಹಿಂದಿನ ದಿನ ಅವರಿಗೆ ರಿಯಲೈಸ್ ಆಗುತ್ತೆ ನಾನು ಈ ನನ್ನ ಪೀರಿಯಡ್ಸನ್ನು ಮುಂದೆ ಹಾಕಬೇಕು ಅಂತ. ಆ ಥರ ಇವು ಯಾವುದೂ ಗುಳಿಗೆಗಳು ಆ್ಯಕ್ಟ್ ಆಗೋದಿಲ್ಲ. ನಿಮಗೆ ಪ್ರಿಪೋನ್ ಅಥವಾ ಪೋಸ್ಟ್ಪೋನ್ ಮಾಡಬೇಕು ಅಂದಾಗ ನೀವು ಸ್ವಲ್ಪ ಪ್ಲ್ಯಾನಿಂಗನ್ನು ಮಾಡಬೇಕು. ಸಪೋಸ್ ನಿಮಗೆ ನಿಮ್ಮ ಪೀರಿಯಡನ್ನು ಮುಂದೂಗಬೇಕು ಅಂದಾಗ ನೀವು ನಿಮ್ಮ ಪೀರಿಯಡಿನ 3 ದಿನಗಳ ಮೊದಲು ನೀವು ಈ ಗುಳಿಗೆಗಳನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಪೀರಿಯಡ್ ಇರುವ 3 ದಿನದ ಮೊದಲು ಈ ಗುಳಿಗೆಗಳನ್ನು ನೀವು ಸ್ಟಾರ್ಟ್ ಮಾಡಬೇಕು. ಈಗ ಪ್ರಿಮಲೂಟ್ ಎನ್ನನ್ನು ನೀವು 5 mg ತೆಗೆದುಕೊಳ್ಬೋದು ಅರೌಂಡ್ ಮಾರ್ನಿಂಗ್ ಮತ್ತು ಈವ್ನಿಂಗ್ ಫಾರ್ 3 days 5 days ನಿಮ್ಮ ಡಾಕ್ಟರ್ ಹೇಗೆ ಹೇಳಿರ್ತಾರೆ. ಸೊ ಎಷ್ಟು ದಿನಗಳ ಮಟ್ಟಿಗೆ ನೀವು ಇದನ್ನು ತಗೊಳ್ತೀರಾ ಅಷ್ಟು ದಿನ ನಿಮ್ಮ ಪೀರಿಯಡ್ಸ್ ಮುಂದೆ ಹೋಗ್ತಾ ಇರುತ್ತೆ. ಆ್ಯಂಡ್ ಯಾವಾಗ ನೀವು ಈ ಗುಳಿಗೆಗಳನ್ನು ನಿಲ್ಲಿಸ್ತೀರಾ ನಿಮ್ಮ ಪೀರಿಯಡ್ ಇಮಿಡಿಯೇಟ್ಲಿ ಮಾರನೇ ದಿನವೇ ಬರ್ಬೋದು, ಅಥವಾ ಒಂದು 10 days ಒಳಗಡೆ ನಿಮ್ಮ ಪೀರಿಯಡ್ ಬರ್ತಾ ಇರುತ್ತೆ. ಸೊ ಪೀರಿಯಡ್ಸನ್ನು ನಿಮಗೆ ಪೋಸ್ಟ್ಪೋನ್ ಮಾಡಬೇಕು ಅಂದಾಗ ನೀವು 3 days ಮೊದಲು ಸ್ಟಾರ್ಟ್ ಮಾಡಿ. ನಿಮ್ಮ ಡಾಕ್ಟರ್ ಎಷ್ಟು ದಿನ ಹೇಳಿದ್ದಾರೆ ಅಷ್ಟು ದಿನ ಅದನ್ನು ಕಂಟಿನ್ಯೂ ಮಾಡಿ. ಬಟ್ ಎಟ್ ಎನಿ ಕಂಡೀಷನ್ ಕಂಟಿನ್ಯೂಸ್ಲಿ ಒಂದು 15 ದಿವಸ ನೀವು ಈ ಗುಳಿಗೆಯನ್ನು ತೆಗೆದುಕೊಳ್ತಾ ಇರೋ ಹಾಗೆ ಇರೋದಿಲ್ಲ. ನೀವು ಮ್ಯಾಕ್ಸಿಮಮ್ ಒಂದು 10 ದಿನ ಈ ಗುಳಿಗೆಯನ್ನು ಕಂಟಿನ್ಯೂಸ್ಲಿ ತೆಗೆದುಕೊಳ್ಬೋದು. ಅದಕ್ಕಿಂತ ಹೆಚ್ಚು ನೀವು ಈ ಗುಳಿಗೆಯನ್ನು ಕಂಟಿನ್ಯೂಸ್ಲಿ ತೆಗೆದುಕೊಳ್ಳಲಿಕ್ಕೆ ಹೋಗಬಾರ್ದು. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಈ ನಿಮ್ಮ ಪೀರಿಯಡ್ ಏನಿದೆ ಬಹಳಷ್ಟು ಹಾರ್ಮೋನ್ಸಿನ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ. ನಿಮ್ಮ ಸ್ಟ್ರೆಸ್ ಲೆವೆಲ್ ಹೇಗಿದೆ, ಆತಂಕ ಏನಿದೆ, ನಿಮ್ಮ ಊಟ, ನಿಮ್ಮ ನಿದ್ರೆ, ಟ್ರಾವೆಲಿಂಗು, ಇವೆಲ್ಲದರ ಮೇಲೆ ನಿಮ್ಮ ಹಾರ್ಮೋನ್ಸ್ ಏರುಪೇರು ಆಗ್ತಾ ಇರ್ತವೆ. ಅದರ ಜೊತೆ ನಾವು ಈ ಗುಳಿಗೆಗಳನ್ನು ಸಹ ಕೊಟ್ಟಿರ್ತೇವೆ ನಿಮ್ಮ ಹಾರ್ಮೋನ್ಸನ್ನು ಮ್ಯಾನಿಪುಲೇಟ್ ಮಾಡಲು. ಸೊ ಆದ್ದರಿಂದ ಎಲ್ಲ ಕಂಡೀಷನ್ಸಲ್ಲಿ 100% ಈ ಔಷಧಿಗಳು ಕೆಲಸ ಮಾಡ್ತಾವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ಇವು ಪೀರಿಯಡ್ಸನ್ನು ಮುಂದೂಡ್ಬೋದು, ಕೆಲವೊಮ್ಮೆ ನಿಮಗೆ ನಿಮ್ಮ ಪೀರಿಯಡ್ ಟೈಮಲ್ಲಿ ಬ್ಲೀಡಿಂಗ್ ಶುರು ಆಗಿಬಿಡ್ಬೋದು. ಸೊ ಇವೆಲ್ಲ ಫ್ಯಾಕ್ಟರ್ಸ್ ಇದು ಎಫೆಕ್ಟ್ ಮಾಡೋದ್ರಿಂದ ಈ ಥರ ಆಗ್ತಾ ಇರುತ್ತೆ. ಬಟ್ ಮೆಜಾರಿಟಿ ಆಫ್ ದ ಟೈಮ್ ಇದು ಟ್ರೈ ಮಾಡುತ್ತೆ. ಬಟ್ ಪ್ರೊವೈಡೆಡ್ ಏನು ನೀವು ಕರೆಕ್ಟಾದ ಡೋಸಲ್ಲಿ ಕರೆಕ್ಟ್ ಟೈಮಲ್ಲಿ ಇವುಗಳನ್ನು ತೆಗೆದುಕೊಳ್ತೀರಾ. ಜನ ಏನು ಮಾಡ್ತಾರೆ, ಅಯ್ಯೋ ಇಷ್ಟೆಲ್ಲ ಗುಳಿಗೆ ಯಾರು ತೆಗೆದುಕೊಳ್ತಾರೆ, ಇವತ್ತು ಒಂದು ಗುಳಿಗೆ, ಇವತ್ತು ರಾತ್ರಿ ಅರ್ಧ ಗುಳಿಗೆ, ನಾಳೆ ಅರ್ಧ ಗುಳಿಗೆ, ಈ ಥರ ತಮ್ಮದೇ ಡೋಸನ್ನು ಮಾಡ್ಲಿಕ್ಕೆ ಹೋಗ್ತಾರೆ. ಆವಾಗ ಅವರಿಗೆ ಗುಳಿಗೆ ಸೈಡ್ ಇಫೆಕ್ಟ್ಸ್ ಬಗ್ಗೆ ನೆನಪಾಗಲಿಕ್ಕೆ ಶುರುವಾಗುತ್ತೆ. ಆ್ಯಂಡ್ ಈ ಥರ ಅರ್ಧ ಒಂದು ಕೆಲವೊಂದು ದಿನ ಮಧ್ಯದಲ್ಲಿ ಬಿಡ್ತಾರೆ. ಈ ಥರ ಎಲ್ಲ ಮಾಡಿದಾಗ ಒಂದು ಸ್ಟೇಬಲ್ ಹಾರ್ಮೋನ್ ಲೆವೆಲ್ ನಿಮ್ಮ ಬಾಡಿಯಲ್ಲಿ ಆಗೋದಿಲ್ಲ. ಸೊ ಆವಾಗ ಈ ಹಾರ್ಮೋನ್ಸಿಗೆ ಈ ಪೀರಿಯಡನ್ನು ಪೋಸ್ಟ್ಪೋನ್ ಮಾಡುವಷ್ಟು, ಮುಂದೂಡುವಷ್ಟು ಕೆಪಾಸಿಟಿ ಇರೋದಿಲ್ಲ, ಆ್ಯಂಡ್ ನಿಮ್ಮ ಪೀರಿಯಡ್ ಆಗಿಬಿಡ್ಬೋದು. ಸೊ ಯಾವತ್ತೂ ಈ ಔಷಧಿಗಳನ್ನು ನಿಮ್ಮ ಡಾಕ್ಟರ್ ಎಷ್ಟು ಡೋಸಲ್ಲಿ ಹೇಳಿದ್ದಾರೆ ಅಷ್ಟು ಡೋಸನ್ನು ತೆಗೆದುಕೊಳ್ಳಿ. ಆ್ಯಂಡ್ ಎಷ್ಟು ದಿನಗಳವರೆಗೆ ಹೇಳಿದ್ದಾರೆ, ಅದು 3 days 5 days ಅಷ್ಟು ದಿನಗಳವರೆಗೆ ತೆಗೆದುಕೊಳ್ಬೇಕಾಗತ್ತೆ. ಯಾವುದೇ ಡೋಸನ್ನು ಸ್ಕಿಪ್ ಮಾಡಬಾರ್ದು. ಒಂದಿನ ಬಿಡೋದು, ಒಂದಿನ ತಗೊಳ್ಳೋದು, ಆ ಥರ ಮಾಡೋಕ್ಕೆ ಹೋಗಬಾರ್ದು. ಹಾಗೆ ಮಾಡಿದರೆ ಮಾತ್ರ ಈ ಗುಳಿಗೆಗಳಿಗೆ ಒಂದು ಸ್ವಲ್ಪ ಶಕ್ತಿ ಇರುತ್ತೆ ಈ ನಿಮ್ಮ ಪೀರಿಯಡ್ಸನ್ನು ಮುಂದೂಡಲಿಕ್ಕೆ.
ಸಪೋಸ್ ಒಂದು ಗುಳಿಗೆಯನ್ನು ನೀವು ಮರ್ತು ಹೋಗ್ಬಿಟ್ರಿ ಅಂದಾಗ ನೀವು ನೆನಪು ಬಂದಾಗ ಈ ಗುಳಿಗೆಯನ್ನು ತೆಗೆದುಕೊಳ್ಳಿ. ಬಟ್ 2 ಗುಳಿಗೆಯನ್ನು ಒಂದೇ ಸಲ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ಕೆಲವೊಮ್ಮೆ ಈ ಗುಳಿಗೆಗಳನ್ನು, ಈ ಪ್ರಿಮಲು 10 ಅನ್ನು ತೆಗೆದುಕೊಳ್ತಾ ಇದ್ದಾಗಲೇ ಕೆಲವೊಂದು ಮಹಿಳೆಯರಿಗೆ ಈ ಸ್ವಲ್ಪ ಸ್ಪಾಟಿಂಗ್ ಅಥವಾ ಬ್ಲೀಡಿಂಗ್ ಶುರು ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದು ಯಾಕೆ ಹಾಗಾಗತ್ತೆ? ಯಾಕಂದರೆ ಅವರು ಕರೆಕ್ಟ್ ಡೇಸ್ ಮೊದಲು ಇದನ್ನ ಸ್ಟಾರ್ಟ್ ಮಾಡಿರೋದಿಲ್ಲ ಆ್ಯಂಡ್ ಕರೆಕ್ಟ್ ಡೋಸಲ್ಲಿ ಸಹ ತೆಗೆದುಕೊಳ್ತಾ ಇರೋದಿಲ್ಲ. ಸೊ ಅವ್ರಿಗೆ ಏನಾಗುತ್ತೆ, ಈ ಗುಳಿಗೆ ತೆಗೆದುಕೊಳ್ತಾ ಇರಬೇಕಾದ್ರೆ ಸ್ವಲ್ಪ ಬ್ಲೀಡಿಂಗ್ ಶುರು ಆಗುತ್ತೆ ಆ್ಯಂಡ್ ಮತ್ತೆ ಅವರ ಪೀರಿಯಡ್ ಟೈಮಲ್ಲಿ ಮತ್ತೆ ಬ್ಲೀಡಿಂಗ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಕರೆಕ್ಟ್ ಡೋಸನ್ನು, ಕರೆಕ್ಟ್ ಟೈಮನ್ನು ಫಾಲೋ ಮಾಡೋದು ಮರಿಬೇಡಿ. ಈ ಗುಳಿಗೆಗಳಿಗೂ ಸಹ ಸ್ವಲ್ಪ ಸೈಡ್ ಇಫೆಕ್ಟ್ಸ್ ಇರ್ತವೆ, ಯಾಕಂದರೆ ಇವು ಸಹ ಹಾರ್ಮೋನಲ್ ಗುಳಿಗೆಗಳು. ಸೊ ಇವುಗಳಿಂದ ನಿಮಗೆ ತಲೆ ಸ್ವಲ್ಪ ತಿರುಗ್ದಂಗೆ ಆಗ್ಬೋದು, ತಲೆ ನೋವು ಬರ್ಬೋದು, ಮಲಬದ್ಧತೆ ಆಗ್ಬೋದು, ಕೆಲವೊಬ್ಬರಿಗೆ ಲೂಸ್ ಮೋಷನ್ ಆಗ್ಬೋದು, ಹೊಟ್ಟೆಯಲ್ಲಿ ಸ್ವಲ್ಪ ಕ್ರ್ಯಾಂಪ್ಸ್ ಬಂದಂಗೆ ಆಗ್ಬೋದು, ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಿದ ಹಾಗೆ ಆಗ್ಬೋದು, ಈ ಸ್ತನಗಳಲ್ಲಿ ನೋವು ಬರ್ತಾ ಇರ್ಬೋದು, ಕೆಲವೊಬ್ಬರಿಗೆ ಅವರ ಪೀರಿಯಡ್ಸ್ ಯಾವಾಗ ಬರುತ್ತೆ ಆವಾಗ ಸ್ವಲ್ಪ ಪೇನ್ ಜಾಸ್ತಿ ಆಗ್ಬೋದು, ಪೀರಿಯಡ್ಸ್ ಸ್ವಲ್ಪ ಜಾಸ್ತಿ ಡೇಸ್ ಬರ್ಬೋದು, ಸ್ವಲ್ಪ ಜಾಸ್ತಿ ಫ್ಲೋ ಇರ್ಬೋದು, ನೆಕ್ಸ್ಟ್ 1-2 ಸೈಕಲ್ ಸಹ ಸ್ವಲ್ಪ ಇರ್ರೆಗ್ಯುಲರ್ ಆಗ್ಬೋದು. ಬಿಕಾಸ್ ಇವು ಹಾರ್ಮೋನಲ್ ಗುಳಿಗೆ ಇರೋದ್ರಿಂದ ಇವೆಲ್ಲ ಚೇಂಜಸನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರಬೇಕು. ಬಟ್ ಲಾಂಗ್ ಟರ್ಮ್ ಅಂದರೆ ಮುಂದೆ ನಿಮ್ಮ ಪ್ರೆಗ್ನೆನ್ಸಿಗಾಗಲಿ ಅಥವಾ ನಿಮ್ಮ ಫ್ಯೂಚರಿಗಾಗಲಿ ಈ ಥರದ ಗುಳಿಗೆ ತೆಗೆದುಕೊಳ್ಳೋದ್ರಿಂದ ಅದೇನು ಎಫೆಕ್ಟ್ ಮಾಡ್ತಾ ಇರೋದಿಲ್ಲ, ಪ್ರೊವೈಡೆಡ್ ನೀವು ಇದನ್ನು ರೆಗ್ಯುಲರ್ಲಿ ಯೂಸ್ ಮಾಡಬಾರ್ದು. ಯಾವಾಗಲಾದರೂ ಒಮ್ಮೆ ವರ್ಷದಲ್ಲಿ 1 ಸಲ ಅಥವಾ ವರ್ಷದಲ್ಲಿ 2 ಸಲ ಯೂಸ್ ಮಾಡಿದ್ರಿ ಫೈನ್. ಬಟ್ ಪ್ರತಿ ಸಲ ಏನೋ ಒಂದು ರೀಸನ್ ಹೇಳ್ಕೊಂಡು ಈ ಥರದ ಗುಳಿಗೆಗಳನ್ನು ನೀವು ರೆಗ್ಯುಲರ್ಲಿ ಯೂಸ್ ಮಾಡ್ತಾ ಇದ್ದೀರಾ ಅಂದಾಗ ಎಸ್, ಡೆಫಿನೆಟ್ಲಿ ಅದು ಲಾಂಗ್ ಟರ್ಮಲ್ಲೂ ಸಹ ಎಫೆಕ್ಟ್ ಮಾಡುತ್ತೆ. ಯಾಕಂದರೆ ಈ ಹಾರ್ಮೋನ್ಸ್ ಎಲ್ಲ ಏನು ಮಾಡ್ತವೆ, ನಿಮ್ಮ ಈ ಮೆನ್ಸ್ಟ್ರುವಲ್ ಸೈಕಲ್, ನಿಮ್ಮ ಅಂಡೋತ್ಪತ್ತಿ, ನಿಮ್ಮ ಗರ್ಭಕೋಶದ ಒಳಗೋಡೆ, ಇವು ಎಲ್ಲದನ್ನ ಚೇಂಜ್ ಮಾಡುವಂಥ ಕೆಪಾಸಿಟಿಯನ್ನು ಹೊಂದಿರ್ತವೆ. ಸೊ ಯಾವಾಗಲಾದರೂ ಒಮ್ಮೆ ಈ ಥರ ನಿಮಗೆ ಎಮರ್ಜೆನ್ಸಿ ಬಂತು, ಈ ಥರ ಫಂಕ್ಷನ್ಸ್ ಎಕ್ಸೆಟ್ರಾ ಇದ್ದಾವೆ, ನೀವು ಪೋಸ್ಟ್ಪೋನ್ ಮಾಡಬೇಕು ಅಂತ ನೀವು ಡಿಸೈಡ್ ಮಾಡಿಕೊಂಡ್ರೆ ನೀವು ಇದನ್ನು ಯೂಸ್ ಮಾಡಬೇಕೇ ಹೊರತು ರೆಗ್ಯುಲರ್ಲಿ ಇದನ್ನ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ರೆಗ್ಯುಲರ್ ಯೂಸಿಂದ ಸೈಡ್ ಎಫೆಕ್ಟ್ಸ್ ಸಹ ಆಗ್ತಾ ಇರ್ತವೆ. ಸೊ ಈ ಪ್ರಿಮಲು 10 ಅನ್ನು ಯಾವ ಮಹಿಳೆಯರು ಯೂಸ್ ಮಾಡಲಿಕ್ಕೆ ಹೋಗಬಾರ್ದು? ಸಪೋಸ್ ನಿಮಗೆ ಬ್ಲೀಡಿಂಗ್ ಆಗ್ತಾ ಇದೆ ಯೋನಿಯಿಂದ, ಯಾವ ಕಾರಣದಿಂದ ಅಂತ ನಿಮ್ಗೆ ಗೊತ್ತಿರ್ತಾ ಇರೋದಿಲ್ಲ, ಇಂಥ ಕಂಡೀಷನ್ಸ್ ಏನಾದರೂ ಇದ್ದಾಗ, ಅನ್ಡಯಾಗ್ನೋಸ್ಡ್ ವಜೈನಲ್ ಬ್ಲೀಡಿಂಗ್ ಇದ್ದಾಗ ನೀವು ಈ ಗುಳಿಗೆಗಳನ್ನು ತೆಗೆದುಕೊಳ್ಳಿಕ್ಕೆ ಹೋಗಬಾರ್ದು. ನಿಮಗೆ ಸ್ತನದ ಕ್ಯಾನ್ಸರ್ ಎಕ್ಸೆಟ್ರಾ ಮೊದಲು ಡಯಾಗ್ನೋಸ್ ಆಗಿತ್ತು, ಅಂಥ ಕಂಡೀಷನ್ಸ್ ಇದ್ದಾಗ ಈ ಗುಳಿಗೆಯನ್ನು ಯೂಸ್ ಮಾಡಬಾರ್ದು. ನಿಮಗೆ ಜಾಂಡಿಸ್ ಇದೆ ಯಾವುದೋ ಒಂದು ಕಾರಣದಿಂದ, ನಿಮ್ಮ ಲಿಪಿಡ್ ಪ್ರೊಫೈಲ್, ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ ಎಲ್ಲ ತುಂಬ ಹೆಚ್ಚಿಗೆ ಇದ್ದಾಗ ಈ ಗುಳಿಗೆಗಳನ್ನು ಅವಾಯ್ಡ್ ಮಾಡಬೇಕು. ನಿಮಗೆ ಈ ಗುಳಿಗೆ ಕಾಂಪೋನೆಂಟಿಗೆ, ನಾರ್ಎಥಿಸ್ಟಿರಾನ್ ಎಸಿಟೇಟಿಗೆ ನೀವು ಅಲರ್ಜಿಕ್ ಇದ್ದೀರಾ ಅಂದಾಗ ಈ ಗುಳಿಗೆಗಳನ್ನು ಯೂಸ್ ಮಾಡಬಾರ್ದು. ನಿಮಗೆ ಈ ಅಸ್ತಮಾದ ಪ್ರಾಬ್ಲಮ್ಮು, ಫಿಟ್ಸ್ ಪ್ರಾಬ್ಲಮ್ಮು, ಮೈಗ್ರೇನ್ ಎಕ್ಸೆಟ್ರಾ ಇದ್ದಾಗ ನೀವು ಕೇರ್ಫುಲ್ ಆಗಿರಬೇಕು ಈ ಔಷಧಿಯನ್ನು ಯೂಸ್ ಮಾಡಬೇಕಾದ್ರೆ. ಆ್ಯಂಡ್ ಈ ಔಷಧಿ ಈ ಸ್ತನಪಾನ ಮಾಡುವಂತಹ ಮಹಿಳೆಯರು ಸಹ ಯೂಸ್ ಮಾಡಬಾರ್ದು, ಯಾಕಂದರೆ ಇದು ಬ್ರೆಸ್ಟ್ ಮಿಲ್ಕಲ್ಲಿ ಸೆಕ್ರೇಟ್ ಆಗ್ತಾ ಇರುತ್ತೆ. ಸೊ ಇವೆಲ್ಲ ಕಂಡೀಷನ್ಸಲ್ಲಿ ನೀವು ಈ ಪ್ರಿಮಲು 10 ಅನ್ನು ಯೂಸ್ ಮಾಡಲಿಕ್ಕೆ ಹೋಗಬಾರ್ದು. ನೆನ್ಪಿಟ್ಕೊಳ್ಳಿ, ಪೀರಿಯಡ್ ಪೋಸ್ಟ್ಪೋನ್ ಮಾಡಲಿಕ್ಕೆ ಔಷಧಿಗಳು ಇದ್ದಾವೆ. ಆ್ಯಂಡ್ ಯಾವತ್ತಾದರೂ ಒಮ್ಮೆ ನೀವು ಒನ್ಸ್ ಇನ್ ಅ ವೈಲ್, ವರ್ಷದಲ್ಲಿ 1 ಸಲ ಅಥವಾ 2 ಸಲ ಮ್ಯಾಕ್ಸಿಮಮ್ ಈ ಗುಳಿಗೆಗಳನ್ನು ಯೂಸ್ ಮಾಡ್ಬೋದು. ಇವು ಹಾರ್ಮೋನಲ್ ಗುಳಿಗೆಗಳಿರ್ತವೆ. ಸೊ ಇವುಗಳಿಗೆ ಅವುಗಳದೇ ಸೈಡ್ ಇಫೆಕ್ಟ್ಸ್ ಇರ್ತವೆ. ಆ್ಯಂಡ್ ನೆಕ್ಸ್ಟ್ ಒಂದೆರಡು ತಿಂಗಳ ಸಹ ಆ ಸೈಡ್ ಇಫೆಕ್ಟ್ಸ್ ನಿಮಗೆ ಗೊತ್ತಾಗ್ತಾ ಇರ್ಬೋದು. ಬಿಕಾಸ್ ಈ ಹಾರ್ಮೋನ್ಸ್ ಏನು ಮಾಡ್ತವೆ, ಅಂಡೋತ್ಪತ್ತಿ ಇರ್ಬೋದು, ನಿಮ್ಮ ಮೆನ್ಸ್ಟ್ರುವಲ್ ಸೈಕಲ್ ಇರ್ಬೋದು, ಇವುಗಳನ್ನು ಸ್ವಲ್ಪ ಚೇಂಜ್ ಮಾಡ್ತಾ ಇರ್ತವೆ. ಸೊ ಇವುಗಳನ್ನು ರೆಗ್ಯುಲರ್ಲಿ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ನಿಮಗೆ ಪೀರಿಯಡನ್ನು ಮುಂದೂಡಬೇಕು ಅಂದಾಗ ನಿಮ್ಮ ಪೀರಿಯಡ್ ಯಾವಾಗಿರುತ್ತೆ ಅದರ 3 ದಿನಗಳ ಮೊದಲು ನೀವು ಈ ಗುಳಿಗೆಗಳನ್ನು ಶುರು ಮಾಡಿಕೊಳ್ಬೇಕು. ಆ್ಯಂಡ್ ನಿಮ್ಮ ಡಾಕ್ಟರ್ ಹೇಳಿದಷ್ಟು ದಿನ, ಅದು 3 ದಿನನೋ 5 ದಿನದಷ್ಟು ನೀವು ತೆಗೆದುಕೊಳ್ಬೇಕು. ಕಂಟಿನ್ಯೂಸ್ಲಿ ಒಂದು 15 ದಿವಸಗಳ ಮಟ್ಟಿಗೆ ಇದನ್ನು ಕಂಟಿನ್ಯೂಸ್ಲಿ ತೆಗೆದುಕೊಳ್ಳಲಿಕ್ಕೆ ಹೋಗ್ತಾ ಇರಬಾರ್ದು. ಸರಿಯಾದ ಡೋಸ್, ಸರಿಯಾದ ಗುಳಿಗೆ ಮತ್ತು ಸರಿಯಾದ ಟೈಮ್ವರೆಗೆ ಈ ಔಷಧಿಗಳನ್ನು ತೆಗೆದುಕೊಳ್ಳೋದು ಇಂಪಾರ್ಟೆಂಟ್ ಇರುತ್ತೆ. ಸೊ ದ್ಯಾಟ್ ನೀವು ಸಕ್ಸಸ್ಫುಲಿ ನಿಮ್ಮ ಪೀರಿಯಡನ್ನು ಮುಂದೂಡಬೇಕು ಅಂದಾಗ. ಯಾಕಂದರೆ ನೀವು ಕರೆಕ್ಟಾಗಿ ತೆಗೆದುಕೊಳ್ಳದೆ ಇದ್ದಾಗ ನಿಮ್ಮ ಪೀರಿಯಡ್ ಟೈಮಲ್ಲೇ ಮತ್ತೆ ನಿಮಗೆ ಬ್ಲೀಡಿಂಗ್ ಆಗ್ಬೋದು, ಅದಾದಮೇಲೂ ಸಹ ಬ್ಲೀಡಿಂಗ್ ಆಗುವಂಥ ಚಾನ್ಸಸ್ ಇರುತ್ತೆ ಬಿಕಾಸ್ ಆಫ್ ದಿಸ್ ಹಾರ್ಮೋನಲ್ ಮ್ಯಾನಿಪುಲೇಷನ್. ಸೊ ದಟ್ ಈಸ್ ಆಲ್ ಅಬೌಟ್ ಟ್ಯಾಬ್ಲೆಟ್ಸ್, ಯಾವುದನ್ನು ನಾವು ಪೋಸ್ಟ್ಪೋನ್ ಮಾಡಲಿಕ್ಕೆ, ನಿಮ್ಮ ಪೀರಿಯಡನ್ನು ಮುಂದೂಡಲಿಕ್ಕೆ ಯೂಸ್ ಮಾಡ್ತಾ ಇರ್ತೇವೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.